ಎಸ್, ಇನ್ನು ಪೋಷಕರ ಲೈಂಗಿಕತೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ದೇಶದಾದ್ಯಂತ ಜನರಿಂದ ಭಾರಿ ಆಕ್ರೋಶಕ್ಕೆ ಕಾರಣವಾಗಿರುವಂಥ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯಾಗೆ ಇದೀಗ ದೇಶದ ಘನ ನ್ಯಾಯಾಲಯ ಅಂದರೆ ನಮ್ಮ ಪವಿತ್ರವಾದಂಥ ಸುಪ್ರೀಂ ಕೋರ್ಟ್ ಕೂಡ ಉಗಿದಿದೆ. ಸ್ಪಷ್ಟವಾಗಿ ಹೇಳ್ತೀನಿ, ಉಗಿದಿದೆ. ತಂದೆ ತಾಯಿ ಲೈಂಗಿಕತೆ ಬಗ್ಗೆ ಅಪೇಕ್ಷಾರ್ಹ ಹೇಳಿಕೆ ನೀಡಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಮಂಗಳವಾರ ಅಂದರೆ ಇಂದು ಫೆಬ್ರವರಿ 18ರಂದು ವಿಚಾರಣೆಯನ್ನು ನಡೆಸಿತ್ತು. ಈ ವೇಳೆ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯನ್ನ ತರಾಟೆಗೆ ತೆಗೆದುಕೊಂಡಂತ ಸುಪ್ರೀಂ ಕೋರ್ಟ್ ನಿನ್ನ ಮನಸ್ಸು ಕೊಳಕಿನಿಂದ ತುಂಬಿದೆ, ಇದು ಬೇಜವಾಬ್ದಾರಿಯ ಪರಮಾವಧಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಪ್ರಕರಣದಲ್ಲಿ ರಣವೀರ್ ಅಲಹಾಬಾದಿಯಾಗೆ ಸುಪ್ರೀಂ ಕೋರ್ಟ್ ಬಂಧನದಿಂದ ವಿನಾಯಿತಿ ನೀಡಿತ್ತು. ರಣವೀರ್ ಅಲಹಾಬಾದಿಯಾಗೆ ನಿರಾಳತೆಯ ಜೊತೆಗೆ ಛೀಮಾರಿಯೂ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಎನ್ ಕೋಟೇಶ್ವರ್ ಸಿಂಗ್ ಅವರಿದ್ದಂತಹ ಸಂವಿಧಾನಿಕ ಪೀಠವು ರಣವೀರ್ ಅಲಹಾಬಾದಿಯ ಅರ್ಜಿಯನ್ನು ವಿಚಾರಣೆ ನಡೆಸಿತ್ತು. ಈ ಒಂದು ಘಟನೆಯಲ್ಲಿ ಮಾಜಿ CJI ಚಂದ್ರಚೂಡ್ ಅವರ ಪುತ್ರ ಅಭಿನವ್ ಚಂದ್ರಚೂಡ್ ರಣವೀರ್ ಅಲಹಾಬಾದಿಯ ಪರವಾಗಿ ಪ್ರಕರಣದಲ್ಲಿ ವಾದವನ್ನು ಮಂಡಿಸ್ತಾರೆ. ರಣವೀರ್ ಅಲಹಾಬಾದಿಯ ಜೀವಕ್ಕೆ ಅಪಾಯವಿದೆ, ಅವರಿಗೆ ಕೊಲೆ ಬೆದರಿಕೆಗಳು ಬರುತ್ತಿವೆ ಅಂತ ವಕೀಲ ಅಭಿನವ್ ಚಂದ್ರಚೂಡ್ ಸುಪ್ರೀಂ ಕೋರ್ಟಿಗೆ ತಿಳಿಸ್ತಾರೆ. ಆದರೆ ಕೋರ್ಟ್ ಏನು ಹೇಳುತ್ತೆ ಗೊತ್ತಾ, ಈ ದೇಶದಲ್ಲಿ ಇದು ಅಶ್ಲೀಲತೆ ಇಲ್ಲದಿದ್ದರೆ ಇನ್ನೇನು? ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸಮಾಜದ ರೂಢಿಗಳಿಗೆ ವಿರೋಧವಾಗಿ ಯಾರಿಗೂ ಏನು ಬೇಕಾದರೂ ಮಾತನಾಡಲು ಪರವಾನಗಿ ಇಲ್ಲ, ಸಮಾಜದಲ್ಲಿ ಸ್ವಲ್ಪ ಮೌಲ್ಯಗಳು ಇದೆ ಅನ್ನೋದನ್ನು ಕಲಿತುಕೊಳ್ಳಿ ಅಂತ ಅವರಿಗೂ ಕೂಡ ಟಾಂಗನ್ನು ಕೊಟ್ಟಿರುವಂಥದ್ದು. ಆದರೆ ಈ ಒಂದು ಘಟನೆನ ಅಶ್ಲೀಲತೆ ದೃಷ್ಟಿಯಿಂದ ನೋಡೋದಕ್ಕಿಂತಲೂ ನಾನು ಒಬ್ಬ ಮನುಷ್ಯನಿಗೆ ವರ್ಚಸ್ಸು, ಹಣ, ಫೇಮ್ ಯಾವಾಗ ಬರುತ್ತೋ ಅದನ್ನು ಉಳಿಸ್ಕೊಳ್ಳೋದು ಕೂಡ ಒಂದು ಯಶಸ್ವಿ ಅಂತ ಹೇಳ್ಬೋದು. ಇದೇ ರಣವೀರ್ ಅಲಹಾಬಾದಿಯ ಪಾಡ್ಕಾಸ್ಟಲ್ಲಿ ನಾನು ಅಬ್ಸರ್ವ್ ಮಾಡಿ ನೋಡಿದೆ, ಕಳೆದ ಈ ಒಂದು ಸುದ್ದಿ ಟ್ರೆಂಡಲ್ಲಿ ಬಂದಾಗಿನಿಂದ ನೋಡ್ತಾ ಇದ್ದೀನಿ. ಸಾಕಷ್ಟು ಸೆಲೆಬ್ರಿಟಿಗಳು ಆತನಿಗೆ ಸಂದರ್ಶನವನ್ನು ನೀಡಿದ್ದಾರೆ, ಸಾಕಷ್ಟು ಪೊಲಿಟಿಷಿಯನ್ಸ್ಗಳು ಕೂಡ ಸಂದರ್ಶನವನ್ನು ನೀಡಿದ್ದಾರೆ. ಆದರೆ ಆ ವ್ಯಕ್ತಿಗೆ ಕಾಮನ್ ಸೆನ್ಸ್ ಇಲ್ಲ. ಅಶ್ಲೀಲತೆ ಏನು, ತಂದೆ ತಾಯಿ ಪೋಷಕರ ಬಗ್ಗೆ ಏನು ಮಾತು ಆಡಬೇಕು ಅನ್ನೋದು ಕೂಡ ಆತನಿಗೆ ಗೊತ್ತಿಲ್ಲ ಅಂದಮೇಲೆ ಆತನಿಗೆ ಸಂದರ್ಶನ ನೀಡಿದಂಥವರಿಗೂ ಅರ್ಥ ಆಗಬೇಕು ನಾನು ಯಾರ ಹತ್ರ ಸಂದರ್ಶನವನ್ನು ನೀಡಿದ್ದೇನೆ ಅಂತ. ಆತನ ಹಳೆ ವಿಡಿಯೋಗಳು ಸ್ಕ್ರೋಲ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ವಿಡಿಯೋಗಳು ಬರುತ್ತೆ. ಅಂದರೆ ನಾವು ಹೇಗೆ ದಷ್ಟಪುಷ್ಟರಾಗಿರಬೇಕು, ನಾವು ಬೇರೆಯವ್ರ ಜೊತೆ ಹೆಂಗೆ ಮಾತಾಡಬೇಕು, ಲವ್ ಟಿಪ್ಸ್ಗಳನ್ನ ಕೊಟ್ಟಿದ್ದಂಥ ಕೆಲವೊಂದು ವಿಡಿಯೋಗಳನ್ನ ನಾನು ನೋಡಿದ್ದೇನೆ. ಅಂದರೆ ಆ ಬೆಳೆದಂಥ ವಾತಾವರಣವೇ ಹಂಗಿತ್ತು. ಎಲ್ಲೋ ಒಂದು ಸಲ ಫೇಮ್ ಸಿಕ್ತು, ಪಾಡ್ಕಾಸ್ಟ್ ಆ ಒಂದು ಗ್ಯಾಪಲ್ಲಿ ಆ ಇಂಡಸ್ಟ್ರಿಯಲ್ಲಿ ಯಾರೂ ಇದ್ದಿಲ್ಲ ಪಾಡ್ಕಾಸ್ಟ್ ಮಾಡೋದ್ರಲ್ಲಿ. ಈತ ಮಾಡ್ದ, ಸಕ್ಸಸ್ ಆದ. ಆದರೆ ಆ ಸಕ್ಸಸ್ನ ಉಳಿಸ್ಕೊಳ್ಳಿಕ್ಕೆ ರಣವೀರ್ ಅಲಹಾಬಾದ್ನಿಂದ ಆಗಿಲ್ಲ. ಅಧಿಕಾರ ಮದವೇರಿ ಹೋಯ್ತು, ದರ್ಪ ಹೆಚ್ಚಾಯಿತು. ಅದೇ ರೀತಿ ಆ ಫೇಮ್ ಬರುತ್ತಲ್ಲ, ಆ ವರ್ಚಸ್ಸು, ಆ ಫೇಮು ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಒಂದು ವೇದಿಕೆಯಲ್ಲಿ ಅದು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್, ಅದು ಏನೋ ಶೋ ಅಂತೆ, ಅದು ಮಾನಸಿಕ ರೋಗಿಗಳಿಗೆ ಸಂಬಂಧಪಟ್ಟಂಥ ಒಂದು ಶೋ. ಈ ಬಿಗ್ ಬಾಸ್ ಹೆಂಗಿದೆ ಅಲ್ಲ, ಬಿಗ್ ಬಾಸ್ ಹೆಂಗೆ ಮಾನಸಿಕ ರೋಗಿಗಳಿಗೆ ಮಾಡಿದಂಥ ಒಂದು ಶೋ ಏನಿದೆಯಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು ಅದು, ಅದಕ್ಕಿಂತಲೂ ಕಡೆಯಾದದ್ದು. ಯಾರ ಮನೆ ಉದ್ಧಾರ ಆಯ್ತು ಅದರಿಂದ? ಬರೀ ಅಶ್ಲೀಲತೆ, ಬರೀ ಅಶ್ಲೀಲತೆ, ಅಶ್ಲೀಲತೆ. ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಆ ಶೋವನ್ನು ಆದಷ್ಟು ಬೇಗ ಕೈ ಬಿಡಬೇಕು. ಇಲ್ಲದಿದ್ದರೆ ಇದೇ ರೀತಿಯ ಅಶ್ಲೀಲತೆ ಹೇಳಿಕೆಗಳನ್ನು ನೋಡ್ಕೊಂತ ಕೈ ಕಟ್ಕೊಂಡು ಕೂಡಬೇಕು. ದೇಶವನ್ನು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ? ಅಶ್ಲೀಲತೆ ಪರಮ ಅವಧಿ ಮೀರಿ ಹೋಗ್ತಾ ಇದೆ. ಏನು ನೋಡಿದ್ರು ಬರೀ ಅಶ್ಲೀಲತೆ, ಬರೀ ಅಶ್ಲೀಲತೆ. ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತಾದರೂ ಒಂದು ವಿಡಿಯೋ ನೀವು ಅಬ್ಸರ್ವ್ ಮಾಡಿ ನೋಡಿ, ಒಂದು ವಿಡಿಯೋ ಕೂಡ ಒಂದು ಸಮಾಜದ ಬಗ್ಗೆ ಒಳ್ಳೆಯ ಸಂದೇಶ ಬೀರಿದಂಥ ಒಂದು ವಿಡಿಯೋ ಕೂಡ 1 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಲ್ಲ. ಆದರೆ ಯಾವುದೋ ಒಂದು ಡಬಲ್ ಮೀನಿಂಗ್ ಡೈಲಾಗು, ಡಬಲ್ ಮೀನಿಂಗ್ ಮಾತುಗಳಾಡಿದ್ದು, ಅಶ್ಲೀಲತೆ ಭರಿತವಾದಂಥ ಒಂದು ವಿಡಿಯೋ ಕ್ಷಣಾರ್ಧದಲ್ಲಿ 1 ಮಿಲಿಯನ್ ಹೋಗುತ್ತೆ. ಅಂದರೆ ದೇಶದ ಯುವಕರ ಮನಸ್ಥಿತಿ, ದೇಶದಲ್ಲಿನ ಪ್ರಜೆಗಳ ಮನಸ್ಥಿತಿ ಯಾವ ರೀತಿ ಆಗ್ತಾ ಇದೆ, ಆ ಮನಸ್ಥಿತಿನ ಬದಲಾಯಿಸಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಇಲ್ಲಾಂದರೆ ಕಷ್ಟ ಆಗುತ್ತೆ. ಸರ್ಕಾರ ಬದಲಾಯಿಸ್ಬೇಕಂದ್ರೆ ಸರ್ಕಾರನೇ ಸಂಪೂರ್ಣ ಹೊಣೆ ಹೊರಕ್ಕಾಗಲ್ಲ. ನೀವುಗಳು
ಮುಂದಿನ ಪೀಳಿಗೆಗೆ ಏನನ್ನು ನಾವು ತೋರಿಸ್ತಾ ಇದ್ದೀವಿ? ಅಶ್ಲೀಲ ವೆಬ್ಸೈಟ್ಗಳನ್ನ ಬ್ಯಾನ್ ಆಗಬೇಕು, ಈಗಾಗಲೇ ಆಗಿದೆ, ಆದರೆ ಅದರ ಮೇಲೆ ಕಠಿಣಾತಿ ಕಠಿಣ ಕ್ರಮ ಆಗಬೇಕು. ಈ ಅಶ್ಲೀಲತೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಆದರೆ ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಸರ್ಕಾರದಿಂದ ಆಗುತ್ತೆ. ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ಇಲ್ಲ ಅಂದರೆ ಈ ಕೆಲವೊಂದು ಟ್ರೋಲ್ ಪೇಜಸ್ಗಳಿದ್ದಾವೆ, ಕೆಲವೊಂದು ಯೂಟ್ಯೂಬರ್ಸ್ ದಿನದ ಅವ್ರ ಹೊಟ್ಟೆಗೆ ಅನ್ನ ಬರಬೇಕು, ಹೊಟ್ಟೆ ನಡೆಯುವುದೇ ಈ ಅಶ್ಲೀಲತೆ ಮಾತುಗಳ ಮೇಲೆ. ಈ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಿರುವಾಗ ಬರುತ್ತೆ, ಆ ಸ್ಕ್ರೋಲ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಬರುತ್ತೆ ಬರೀ ಡಬಲ್ ಮೀನಿಂಗ್. ಅಂಥವರಿಗೆ ಲಕ್ಷಗಟ್ಟಲೆ ಫಾಲೋವರ್ಸು, ಕೋಟಿಗಟ್ಟಲೆ ಫಾಲೋವರ್ಸ್. ಅಶ್ಲೀಲತೆಯ ಬಗ್ಗೆ ಅಶ್ಲೀಲವಾಗಿ ಮಾತನಾಡುವವರಿಗೆ ಭಾರತದಲ್ಲಿ ಕೋಟಿ ಫಾಲೋವರ್ಸ್ ಇರ್ತಾರೆ. ಯಾರು ನೈಜವಾಗಿ ದೇಶದ ಸಮಸ್ಯೆಗಳನ್ನು, ದೇಶದ ಸ್ಥಿತಿಗತಿಗಳ ಕುರಿತು, ದೇಶದ ಸಂಸ್ಕೃತಿಯ ಕುರಿತು, ದೇಶದ ಬಗ್ಗೆ ಕಳಕಳಿ ಹೊಂದಿ ಮಾತನಾಡ್ತಾರೋ ಅವ್ರಿಗೆ ಸಾವಿರದ ಲೆಕ್ಕದಲ್ಲಿ ಫಾಲೋವರ್ಸ್ ಇರ್ತಾರೆ. ಅಂದರೆ ದೇಶದ ಪರಿಸ್ಥಿತಿ ಹೆಂಗೆ ನೋಡಿ. ಈ ದೇಶದ ಯುವಕರು ಏನನ್ನ ಬಯಸ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಕೊಟ್ಟು ಹೇಳಲ್ಲ, ಕೆಲವೊಂದು ಯೂಟ್ಯೂಬರ್ಸ್ಗಳಿದ್ದಾರೆ, ದೇಶದ ಕುರಿತು ಮಾತನಾಡ್ತಾರೆ, ದೇಶದ ಭವಿಷ್ಯದ ಕುರಿತು ಮಾತನಾಡ್ತಾರೆ, ದೇಶದ ಸಂಸ್ಕೃತಿಯ ಕುರಿತು ಮಾತನಾಡ್ತಾರೆ, ದೇಶವನ್ನು ಹೆಂಗೆ ಕಟ್ಟಬೇಕು, ಹೆಂಗೆ ಮುನ್ನಡೆಸಬೇಕು ಅನ್ನೋದ್ರ ಕುರಿತು ಮಾತನಾಡ್ತಾರೆ. ಪಾಪ ಅವರಿಗಿರುವಂಥ ಫಾಲೋವರ್ಸು, ಅವರಿಗಿರುವಂಥ ಸಬ್ಸ್ಕ್ರೈಬರ್ಸು ಕೇವಲ ಸಾವಿರದ ಲೆಕ್ಕದಲ್ಲಿ. ಆದರೆ ಒಬ್ಬ ಮಾನಸಿಕ ರೋಗಿ ಬರ್ತಾನೆ, ಒಬ್ಬ ನಾಚಿಕೆಗೆಟ್ಟ ಕೊಳಚು ಮನಸ್ಥಿತಿ ಇರುವಂಥ ಒಬ್ಬ ವ್ಯಕ್ತಿ ಬರ್ತಾನೆ, ಅಶ್ಲೀಲವಾಗಿ ಏನೋ ಮಾಡ್ತಾನೆ, ಏನೋ ಒಂದು ಭಾಷಣ ಮಾಡ್ತಾನೆ, ಏನೋ ಒಂದು ಕಾಮಿಡಿ ಮಾಡ್ತಾನೆ, ಆತನಿಗೆ ಕೋಟಿ ಫಾಲೋವರ್ಸ್ ಇರ್ತಾರೆ. ಇದು ನಮ್ಮ ದೇಶದ ದುರ್ದೈವ. ಇದು ರಾಮರಾಜ್ಯವಾಗಬೇಕಿದಂಥ ನಮ್ಮ ದೇಶ ಈ ಅಶ್ಲೀಲತೆಯಲ್ಲಿ ಮುಳುಗಿ ಹೋಗ್ತಾ ಇದೆ. ಆದರೆ ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು. ಸರ್ಕಾರದ ಜೊತೆಗೆ ಎಲ್ಲ ಸಮಾಜದ ಧಾರ್ಮಿಕ ಗುರುಗಳು ಕೂಡ ತಮ್ಮ ಸಮಾಜವನ್ನು ಇಂದಿನ ಯುಗಕ್ಕೆ ಹೋಲುವ ಹಾಗೆ ಮಾರ್ಗದರ್ಶನವನ್ನು ಮಾಡಬೇಕು. ಈ ಅಶ್ಲೀಲತೆಯನ್ನು ಹೊರಬರುವ ಹಾಗೆ ಎಲ್ಲ ಸಮಾಜದ ಧಾರ್ಮಿಕ ಮುಖಂಡರು ಕೈ ಜೋಡಿಸಬೇಕು. ದೇಶದಲ್ಲಿನ ಯುವಕರು ಕೂಡ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸಬೇಕು. ಇಂತಹ ರಣವೀರ್ ಅಲಹಾಬಾದಿಯಂತಹ ಕೊಳಚು ಮನಸ್ಥಿತಿಯಂಥ ಯೂಟ್ಯೂಬರನ್ನು ಯೂಟ್ಯೂಬ್ನಿಂದ ಬೈಕಾಟ್ ಮಾಡಬೇಕು. ಇಲ್ಲ ಅಂದರೆ ಈ ರೀತಿ ಅಶ್ಲೀಲತೆ ಮತ್ತಷ್ಟು ಹರಡುತ್ತೆ. ದೇಶದ ಭವಿಷ್ಯದ ಮೇಲೆ ಏನು ನಾವು ಅಶ್ಲೀಲತೆಯನ್ನು ನೋಡಿದಾಗ ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ತಪ್ಪು ಛಾಯೆ, ತಪ್ಪು ಗ್ರಹಿಕೆಗಳು ಬರ್ತಾವೋ ಇಂಥವ್ರನ್ನ ಪ್ರಮೋಟ್ ಮಾಡಿ ಇಂಥವ್ರನ್ನ ನಾವು ಹೆಚ್ಚಿಗೆ ಬೆಳೆಸಿದರೆ ಅದು ದೇಶದ ಭವಿಷ್ಯಕ್ಕೆ ಕುತ್ತಾಗುತ್ತೆ. ಇವತ್ತಿನ ಈ ಪ್ರೈಮ್ ಟೈಮನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತಷ್ಟು ಸುದ್ದಿಗಳಿದ್ದಾವೆ, ನಾಳೆಯ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಕೆಲಸವನ್ನು ನಾಳೆ ಮಾಡ್ತೇನೆ.